ಪ್ರಿಯ ವೀಕ್ಷಕರೇ, ಈಗ ಒಂದು ವಿಡಿಯೋ ತಿಳ್ಕೊಂಡು ನಾನು ತೋರಿಸ್ತೀನಿ. ಈ ನಿಜಗುಣಾನಂದ ಸ್ವಾಮೀಜಿ ಬ್ರಾಹ್ಮಣರಿಗೆ ಎಷ್ಟು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಮಾತಾಡಬೇಕು, ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನು ಯಾಕೆ ಕೊಡಬೇಕು ಅನ್ನೋದು ಕರಗತ ಮಾಡ್ಕೊಂಡಿದ್ದಾರೆ. ಅದನ್ನು ಒಂದು ವಿಡಿಯೋ ತಿಳ್ಕೊಂಡು ನಾವು ಈಗ ನೋಡೋಣ. ನೋಡಿ ಈಗ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಸ್ವಾಮೀಜಿ ಅನೇಕ ವಿಚಾರಗಳನ್ನು ಮಾತಾಡ್ತಾ ಬಂದ್ವಿ. ನಿಮ್ಮ ಮಾತುಗಳನ್ನು ಭಾಷಣಗಳನ್ನು ಕೂಡ ನಾವು ಕೇಳಿದ್ವಿ. ಅನೇಕ ಸಂದರ್ಭಗಳಲ್ಲಿ ನಾವು ಬಸವ ತತ್ವವನ್ನು ಪ್ರಸಾರ ಮಾಡೋದ್ರ ಜೊತೆಗೆ ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದೀವಿ ನಮ್ಗೆ ಅನ್ಸುತ್ತೆ. ನಿಜವಾಗ್ಲೂ ಬ್ರಾಹ್ಮಣರು ಮಾಂಸ ತಿಂದವರಿಂದ ದೇಶ ಹಾಳಾಗಿಲ್ಲ, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಅಂತೀರಿ. ಯಾಕೆ ಆ ರೀತಿ ಮಾತಾಡ್ತೀವಿ? ಇದು ಬ್ರಾಹ್ಮಣರ ವಿರುದ್ಧವಾಗಿ ನೇರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ನಾವು ಯಾವತ್ತೂ ಸಹ ಒಂದು ಧರ್ಮದಲ್ಲಿ ಆಹಾರ ಪದ್ಧತಿಯ ಆಧಾರದ ಮೇಲೆ ಧರ್ಮವನ್ನ ಕಟ್ಟಬಾರದು. ಬಹಳ ಮುಖ್ಯವಾಗಿ ಪ್ರಾಣಿ ಹಿಂಸೆ ಮಾಡಬಾರದು ಅನ್ನತಕ್ಕಂಥದ್ದು ವಚನ. ಆಹಾರ ಪದ್ಧತಿ, ಈ ಆಹಾರ ಪದ್ಧತಿ ಯಾರು ಇಟ್ಕೊಂಡಿದ್ದಾರೆ? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಬೇರೆ, ಉತ್ತರ ಭಾರತದಲ್ಲಿ ಬೇರೆ ಆಹಾರ ಪದ್ಧತಿ, ದಕ್ಷಿಣ ಭಾರತದಲ್ಲಿ ಆಹಾರ ಪದ್ಧತಿ, ಉತ್ತರ ಕರ್ನಾಟಕದಲ್ಲಿ ಆಹಾರ ಪದ್ಧತಿ ಬೇರೆ ಬೇರೆ ಇದೆ. ಇದ್ರ ಬಗ್ಗೆ ನೀವು ಯಾಕೆ ಅದನ್ನು ಡಿಸೈಡ್ ಮಾಡ್ತಿದ್ದೀರಾ? ನೀವು ಯಾರು ಇದಕ್ಕೆ ಕೇಳೋದಕ್ಕೆ? ನಮ್ಮ ಬಗ್ಗೆ ಬ್ರಾಹ್ಮಣರು ತುಪ್ಪ ತಿನ್ನುವವರಿಂದ ಹಾಳಾಗ್ತಾ ಇದೆ. ತುಪ್ಪ ತಿನ್ನೋರು ನೋಡಿ, ಈಗ ಆಗ್ತಿರ್ಗ ಮತ್ತೆ ಆಗ್ತೀನಿ ನಾವು ನೋಡ್ತೇವೆ. ಅದೇ ಪ್ರಶ್ನೆ ಇಲ್ಲ. ಮಾಂಸ ತಿಂದವರಿಂದ ದೇಶ ಹಾಳಾಗಿಲ್ಲ, ತುಪ್ಪ ತಿಂದವರಿಂದ ಹಾಳಾಗಿದೆ ಅಂದ್ರೆ ಒಂದು ಸಮಾಜವನ್ನ ಟಾರ್ಗೆಟ್ ಮಾಡಿಲ್ಲ. ಯಾಕೆ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಅನ್ನತಕ್ಕಂಥ ಮಾತನಾಡೋದಂದ್ರೆ, ತುಪ್ಪ ತಿನ್ನತಕ್ಕಂಥವ್ರು ಉತ್ತಮರು ಅನ್ನತಕ್ಕಂಥ ಶಬ್ದ ಅದು. ನೋಡಿ, ಮಾಂಸ ತಿನ್ನತಕ್ಕಂಥವ್ರು ಅಂದ್ರೆ ಬಹಳಕ್ಕೆ ನೋಡಿ, ತುಪ್ಪ ತಿನ್ನುವರು ಉತ್ತಮರು, ತುಪ್ಪ ತಿನ್ನೋರು ಉತ್ತಮರು ಅಂತ, ಉತ್ತಮರು ಅಲ್ಲ ಅಂತ ಯಾರು ಹೇಳಿದ್ದಾರೆ? ಅದು ನೀನು ಹೇಳ್ಕೊಟ್ಟಿರೋದು. ಅದು ನಿನ್ನ ಒಂದು ಮನಸ್ಥಿತಿಯ ಹೊರತು ಸಾರ್ವಜನಿಕರಾಗಿ ನಮ್ಮ ಭಾರತೀಯರ ನಾವುಗಳು ನಮ್ಮ ಮನಸ್ಥಿತಿ ಅಲ್ಲ. ಇದು ತಿಳ್ಕೋಬೇಕು. ಇಂಥ ದೇಶದ್ರೋಹಿಗಳನ್ನ ಈ ಕೂಡಲೇ ಅರೆಸ್ಟ್ ಮಾಡಿ ಒಳಗಾಕಬೇಕು. ಇವರು ದೊಡ್ಡ ದೊಡ್ಡ ಟೆರರಿಸ್ಟು. ಎಂಥ ದೊಡ್ಡ ಟೆರರಿಸ್ಟ್ಗಳು ಅಂತಂದರೆ ಸಮಾಜದಲ್ಲಿ ಶಾಂತಿಯನ್ನು ಕೆಡುವಂಥ ದೊಡ್ಡ ಟೆರರಿಸ್ಟ್ ಇವನು. ನೋಡಿ, ಬ್ರಾಹ್ಮಣರ ಬಗ್ಗೆ ಎಷ್ಟು ಮಾತಾಡ್ತಾನೆ. ಮತ್ತೆ ಕೇಳಿ, ನಾವೆಲ್ಲ ಅಸ್ಪೃಶ್ಯರೆಲ್ಲರೂ ಸಹ ಮಾಂಸಾಹಾರಿಗಳು. ಅವರಿಂದ ಈ ದೇಶ ಹಾಳಾಗಿಲ್ಲ. ನಾವು ಮಾಂಸಾಹಾರಿಗಳಂತಂದ್ರೆ ಇಸ್ಲಾಮರನ್ನ ಟಾರ್ಗೆಟ್ ಮಾಡಿಲ್ಲ. ನಾನು ಬಹಳ ಜನರಿಗೆ ಅದು ತಲೆ ಒಳಗಡೆ ಇದೆ. ಇಸ್ಲಾಮರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ನಾನು. ಮಾಂಸ ತಿನ್ನೋರು ಈ ದೇಶದ 10% ಮಾತ್ರ ಸಸ್ಯ. ಇಸ್ಲಾಮರು ಶಾಂತಿ ದೂತರು, ಜಮಾತೆ ಇಸ್ಲಾಮೇ ಶಾಂತಿ ದೂತರು. ಅವ್ರ ಬಗ್ಗೆ ನೀವು ಹೋಗಬೇಡಿ. ಇವತ್ತು ದಿವಸ ಏನು ನಡೀತಾ ಇದೆ? ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇದೆ. ಏನಕ್ಕೋಸ್ಕರ ನಡೀತಾ ಇದೆ? ನಮ್ಮ ಧರ್ಮಕ್ಕೆ, ನಮ್ಮ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ, ದ್ರೋಹ ಆಗ್ತಾ ಇದೆ. ಅದಷ್ಟೇ ಅಲ್ಲ, ನಮ್ಮ ಧರ್ಮದ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಎಂಥವರಿಂದ? ಇಂತಹ ಕುತಂತ್ರಿಗಳಿಂದ ದಬ್ಬಾಳಿಕೆ ನಡೀತಾ ಇದೆ. ಇಂಥ ಕುತಂತ್ರಿಗಳನ್ನು ಮೊದಲು ಒಳಗಾಕಬೇಕು, ಇಲ್ಲ ಅಂದ್ರೆ ಗುಂಡಿಟ್ಟು ಸಾಯಿಸಬೇಕು. ಮತ್ತೆ ಮಾಡ್ತಾರೆ ಕೇಳಿ, ಆಗ್ತಿರ್ಬೋದು. ಮಿಕ್ಕಿದವರೆಲ್ಲರೂ ಮಾಂಸಾಹಾರಿಗಳೇ ಅಲ್ಲ. ಅವರಿಂದ ಏನು ದೇಶ ಹಾಳಾಗಿದೆ, ಏನು ಧರ್ಮ ಹಾಳಾಗಿದೆ? ಧರ್ಮ ಹಾಳಾಗಿರೋದು ನಿನ್ನಿಂದ. ಧರ್ಮ ಹಾಳಾಗಿರೋದು ನಿನ್ನಿಂದ. ವೀರೇಶ್ವರ ಧರ್ಮ ಬೇರೆ, ಈ ಕಡೆ ಲಿಂಗಾಯತ ಧರ್ಮ ಬೇರೆನಾ? ಲಿಂಗ ಪೂಜೆ ಅನ್ನೋದು ಯಾಕೆ ಬಂತು? ಬಸವಣ್ಣ ಹೇಗೆ ಹುಟ್ಟಿದ್ರು? ಹಂಗ ಬಸವಣ್ಣನವರು ಒಂದು ವಚನ ಹೇಳಿದೆ, ಕಲಬೇಡ, ಕೊಳಬೇಡ, ಉಸೆ ನುಡಿಯಲೇಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಏನಂಗಂದ್ರೆ ಏನು? ಯಾರಿಗೂ ಕೆಡಕನ್ನು ಉಂಟು ಮಾಡಬೇಡ, ಯಾವ ಧರ್ಮವನ್ನು ನೋವಿಸಬೇಡ. ಆದರೆ ನೀನು ಮಾತಾಡ್ತಾ ಇರೋದೇನು? ಬೇರೆ ಧರ್ಮವನ್ನು ಟೀಕೆ ಮಾಡ್ತಾ ಇರೋದು, ಅದರಲ್ಲೂ ಬ್ರಾಹ್ಮಣರನ್ನು ಟೀಕೆ ಮಾಡ್ತಾ ಇರೋದು. ಇದು ನಿನ್ನ ಧರ್ಮನ ನಿಂದು? ಇದು ನಿನ್ನ ಕಾನೂನ? ಇದು ನಿಮ್ಮ ಅಪ್ಪಂದೆಲ್ಲ ಕಾನೂನು. ಇದು ಭಾರತದ ಕಾನೂನು. ಈಗ ಹೊಸದಾಗಿ ಬಂದಿದೆ ಭಾರತೀಯ ನ್ಯಾಯ ಸಂಹಿತೆ ಕಾನೂನು. ಒಂದು ಧರ್ಮವನ್ನು ಇನ್ನೊಂದು ಧರ್ಮವನ್ನು ಟೀಕೆ ಮಾಡಿದ್ರೆ ಅದ್ರ ಬಗ್ಗೆ ಶಿಕ್ಷೆ ಆಗುತ್ತೆ. ಮತ್ತೆ ಕೇಳಿ, ವಿಪ್ರರು ನುಡಿದಂತೆ ನಡೆಯಲು ಒಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳ್ತಾನೆ ಬಸವಣ್ಣನವರು. ವಿಪ್ರರು ನುಡಿದಂತೆ ನಡೆಯಲು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಯಾವ ವ್ಯವಸ್ಥೆ ಒಳಗಡೆ ಇಟ್ಟಿದ್ದೀರಿ ನೀವು? ನೋಡಿ, ತುಪ್ಪ ತಿನ್ನೋರು ಹೋಮಕ್ಕೆ ಹಾಕಿ ತುಪ್ಪ ಹಾಳು ಮಾಡ್ತಾರೆ. ಈಗ ನಾವು ಒಂದು ತುಪ್ಪವನ್ನು ಹಾಕಿ ಹೋಮ ಹಾಕಿ
ನಾವು ಹೋಮವನ್ನು ಮಾಡ್ತೀವಿ, ವಿಪ್ರಗಳು, ನಾವು ದೇವತೆಗಳ ಬಹುದೇವತೆಗಳ ಆರಾಧನೆ. ಆದರೆ ಬಸವಣ್ಣ ಆರಾಧನೆ ಪದ್ಧತಿಯಲ್ಲಿ ಆರಾಧನೆ ಪದ್ಧತಿ ಇಲ್ಲ, ಪೂಜಾ ಪದ್ಧತಿ ಇಲ್ಲ. ನಾವು ಬಹುದೇವತೆಗಳ ಆರಾಧನೆ ಇಟ್ಕೊಂಡು ಒಂದು ಹೋಮವನ್ನು ಮಾಡ್ತೀವಿ. ಏನಕ್ಕೋಸ್ಕರ ಮಾಡ್ತೀವಿ? ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಅಂದರೆ ಇವತ್ತೊಂದು ದಿವಸ ಬೇಸಿಗೆ ಆಗಿರ್ಬೋದು, ತುಂಬ ಬೇಸಿಗೆ ಮಳೆ ಬರಲಿ ಅಂತ ಒಂದು ಹೋಮ ಮಾಡ್ತೀವಿ. ಅದರಲ್ಲಿ ಏನು ತಪ್ಪೇನಿದೆ? ತುಪ್ಪ ಹಾಕೋದ್ರಲ್ಲಿ ತಪ್ಪೇನಿದೆ? ತುಪ್ಪ ಹಾಕೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅದು ನಮಗೆ ಬಿಟ್ಟಿದ್ದು. ನೀನು ಹೇಳುವಂಥದ್ದು ಅಧಿಕಾರ ನಿನಗಿಲ್ಲ. ಬ್ರಾಹ್ಮಣರ ದೂಷಣ ಮಾಡೋದು ನಿನಗೆ ಅಧಿಕಾರ ನಿನಗಿಲ್ಲ. ಅದು ನೀನೊಬ್ಬ ದೊಡ್ಡ ಮೂಢ. ನೀನು ನೋಡಿ, ತಿನ್ನುವಂತಹ ತುಪ್ಪವನ್ನ ನೋಡಿ ಬೆಂಕಿಗೆ ಹಾಕಿ ಮಾಡ್ತಾ ಇರ್ತೀರಿ, ಬೆಂಕಿನ ದೇವರು ಅಂತ ನಂಬಿಸಿದಿರಿ. ಬಸವಣ್ಣ ಅವರು ಹೇಳ್ತಾರೆ, ಕಿಚ್ಚು ದೈವವೆಂದು ಹವಿಯಲಿಕ್ಕುವನ ಮನೆಯಲ್ಲಿ ಕಿಚ್ಚೆತ್ತು ಕೊಟ್ಬಿಟ್ಟು ಏನೋ ಸುಳ್ಳು ಸುಳ್ಳು ವಚನಗಳು. ಇವರೇ ಈ ಕೆಲವು ವಚನಗಳನ್ನು ತಿರ್ಚಿ ಬರೀ ಹೊಸದಾಗಿ ಸೃಷ್ಟಿ ಮಾಡೋದು. ನೋಡಿ, ಬ್ರಾಹ್ಮಣರ ಬಗ್ಗೆ ಒಂದು ವಚನ ಹೇಗೆ ಈಗಾಗಲೇ ಹಿಂದೆ ಹೇಳಿದ್ರಲ್ಲ, ವಚನಕ್ಕೊಂದು ಅಂದರೆ ಶಾಸ್ತ್ರಕ್ಕೊಂದು ಬಟ್ಟೆ ಮತ್ತೆ ಇವ್ರಿಗೊಂದು ಬಟ್ಟೆ ಅಂತ. ಇದು ತಿರ್ಚಿ ಬರೆದುವಂತ ಒಂದು ವಚನ ಅಂತ ನಾನು ಈಗ ಹೇಳಿ ಇದನ್ನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ ವೀಕ್ಷಕರೇ. ಈಗೊಂದು ತಮಾಷೆ ನೋಡಿ. ಈ ನಿಜಗುಣಾನಂದ ಸ್ವಾಮೀಜಿ, ನಿಜ ಗುಣಾನಂದ ಸ್ವಾಮೀಜಿ ಏನು ಮಾತಾಡ್ತಾರೆ ಅನ್ನೋದು ನಿಮ್ಗೆ ಈಗ ತಿರ್ಗಾ ಮತ್ತೆ ಪ್ಲೇ ಮಾಡ್ತೀವಿ. ಆಂಕರ್ ಕೂಡ ಏನು ಕೇಳ್ತಾರೆ, ವೀರಶೈವ ಧರ್ಮದ ಎಲ್ಲರೂ ಕೂಡ ನಿಮ್ಮ ಇಷ್ಟಲಿಂಗ ಪೂಜೆನೂ ಕೂಡ ಅದೊಂದು ಸಂಕೇತ ತಾನೆ. ಶಿವನ ಸಂಕೇತವಾಗಿ ಪೂಜೆ ಮಾಡೋದು ವ್ಯತ್ಯಾಸ ಏನಾದ್ರೆ ಜನಕ್ಕೆ ಕನ್ವಿನ್ಸ್ ಮಾಡಿ. ಲಿಂಗ ದೇವರಲ್ಲ, ಲಿಂಗ ದೇವರಲ್ಲ, ವಸ್ತು ದೇವರಲ್ಲ, ಲಿಂಗಾಯತ ಲಿಂಗ ದೇವರಲ್ವಂತೆ. ಇದು ಯಾವ ತತ್ವ? ಲಿಂಗಾಯತ ಅಂದರೆ ಒಂದು ಗುಡಿಯಲ್ಲಿರುವ ಲಿಂಗಕ್ಕೆ ಎಷ್ಟು ರೀತಿಯಾದಂಥ ಒಂದು ಪ್ರಾಮುಖ್ಯತೆಯನ್ನು ನಾವು ಹಿಂದೂಗಳ ಕೊಡ್ತೀವಿ ಅಂತ ಅಂದರೆ, ನಿಜವಾಗ್ಲೂ ಒಂದು ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗ್ತಾರೆ. ಆ ಮುಕ್ಕೋಟಿ ದೇವತೆಗಳನ್ನ ಪೂಜೆ ಮಾಡ್ತೀವಿ. ಆದರೆ ಇವರೇ ಹೊಗಳ್ತಾರದೇನು? ಇಂಥ ದೊಡ್ಡ ದೊಡ್ಡ ನಾಯಿಗಳು ಸಮಾಜಕ್ಕೆ ಒಂದು ರೀತಿ ಪ್ರಾಯವಾಗಿದ್ದಾರೆ. ಕಂಟಕಪ್ರಾಯ. ಇಂಥವ್ರು ನಮಗೆ ಬೇಕಾ? ನೋಡಿ, ಇನ್ನು ಮುಂದೆ ಏನು ಹೇಳ್ತಾರೆ ಅಂತ ಕೇಳಿ. ಲಿಂಗ ಅರಿವಿನ ಕುರುಬು, ಇದು ಯೋಗದ ಪ್ರತಿ. ಇದು ನೀವೇ ಹೇಳ್ತಾ ಇರೋದು, ಎಲ್ಲ ನೀವು ಹುಟ್ಟಿಸ್ಕೊಂಡು ಹೇಳ್ತಾ ಇರೋದು ಅಷ್ಟೇ. ಆದರೆ ಲಿಂಗದ ಮಹಾತ್ಮೆ ಏನು? ನೀವು ಧರ್ಮನೇ ಒಪ್ಪದೇ ಮೇಲೆ ನಿಮ್ಮ ಮಾತು ನಾವು ಹೆಂಗೆ ಒಪ್ಪಕ್ಕಾಗತ್ತೆ? ಯಾರೋ ಒಬ್ರು ಹೇಳ್ತಾರೆ, ಪೇಟ ಕಟ್ಕೊಂಡ್ಬಿಟ್ರೆ ಬುದ್ಧಿಯೆಲ್ಲ ಒಳಗಿರ್ತದಂತೆ. ಪೇಟ ತಕ್ಕ ತಕ್ಷಣ ಬುದ್ಧಿಯೆಲ್ಲ ಇಲ್ದಿರೋದೆಲ್ಲ ಚೆಲ್ಲಬಿಡ್ತದಂತೆ. ಆ ಥರ ಬುದ್ಧಿ ಇವ್ರದು, ಹೀನ ಬುದ್ಧಿ. ಈಗ ಹೋಮ ಮಾಡಬೇಡ ಅಂತಾರೆ. ಆದರೆ ಇವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ? ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ. ಇವ್ರು ಹೇಳೋದಕ್ಕೂ ಹೋಮ ಮಾಡಬೇಡ ಅಂತ ತುಪ್ಪ ಹಾಕ್ತಾರೆ ಅಂತ ಹೇಳೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ನೋಡಿ, ನೀವೇ ನೋಡಿ ಎಂಥ ಒಂದು ಸುಸಂಸ್ಕೃತಿಯಿಂದ ಮಾತಾಡ್ತಾರೆ ಈ ಸ್ವಾಮಿಗಳು. ಇವರನ್ನ ಹೇಗೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಸಮಾಜದಲ್ಲಿ ನಡೆಯುವಂಥ ಘಾತಕ ವಸ್ತುಗಳು ಯಾರು ಮತ್ತು ಪತ್ತೆ ಹಚ್ಚಿ ಇಂಥವ್ರ ಬಗ್ಗೆ ಎಚ್ಚೆತ್ತುಕೊಂಡು ನಾವುಗಳು ಕೂಡ ಇವ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಬೇಕಾಗಿತ್ತು. ತಮಾಷೆ ನೋಡಿ, ಲಿಂಗದ ಬಗ್ಗೆ ಮಾತಾಡ್ತಾರೆ. ಪ್ರಕೃತಿ ಅದು, ಅದಕ್ಕೆ ಸುಮಾರು ಎಲ್ಲಾ ರೀತಿಯ ವೈಜ್ಞಾನಿಕ ವಸ್ತುಗಳನ್ನು ಹಾಕಿ ಮಾಡಿಕೊಂಡಿರ್ತಕ್ಕಂಥದ್ದು. ಅದು ಕರಿಯ ಸಂಕೇತವನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಇರ್ತಕ್ಕಂತಹ ಎನರ್ಜಿಯನ್ನ ಕಪ್ಪು ಬಟ್ಟೆಗಳು ಎಳೆದುಕೊಳ್ಳುವಂತೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಕಪ್ಪು ಬಟ್ಟೆಗಳು ಎಳೆದುಕೊಳ್ತವೆ, ಒಪ್ಕೊಳ್ತೀವಿ. ಆದರೆ ನೀವು ಕಾವ್ಯ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ? ತೆಗೆದುಬಿಟ್ಟು ಕಪ್ಪು ಬಟ್ಟೆ ಹಾಕೊಳ್ರಿ. ಅದಕ್ಕೊಂದು ಮಹತ್ವನಾದ್ರು ಇರ್ತದೆ ನಿಮಗೆ. ಕಾವ್ಯ ಬಟ್ಟೆಗೆ ಯಾಕೆ ಅವಮರ್ಯಾದೆ ಮಾಡ್ತೀರಾ? ಕಾವ್ಯ ಬಟ್ಟೆ ಬದ್ದು ತೆಗಿಬೇಕು. ನೀವು ಯಾವ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ.
ನಿಮ್ಮ ಅಕ್ಕಪಕ್ಕ ಇರೋ ಸೊಸೈಟಿಗಳು, ನಿಮ್ಮ ಜನಗಳಿರ್ತಾರಲ್ಲ ನಿಮ್ಮ ಇವ್ರುಗಳು, ಅವರು ನಿಮ್ಮ ಮುಖ ತುಂಬ ಉಗಿಬೇಕು. ಅವರು ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ ಅನ್ನತಕ್ಕಂಥ ಈ 8 ತತ್ವಗಳಿಂದ ಆಗಿರ್ತಕ್ಕಂಥ ಈ ದೇಹದ ಶಕ್ತಿಯನ್ನ, ಒಳಗಡೆ ಇರುವಂತಹ ಎನರ್ಜಿಯನ್ನ ಇದು ತೆಗೆದುಕೊಂಡು ಯೋಗದ ವ್ಯವಸ್ಥೆಗೆ ತಂದಿರತಕ್ಕಂಥದ್ದು ಶಿವಯೋಗ. ಆದ್ರೆ ನೀವು ಯೋಗ ಏನ್ ಕಲ್ತಿದ್ದೀರಾ? ನೀವು ಯೋಗ ಯಾರಿಗಾರು ಮಾಡಿದ್ದು ತೋರಿಸಿದ್ದೀರಾ? ನೀವು ಬರೀ ತೆಗಳೋರು ಅಷ್ಟೇ. ನೀವು ಯಾರಿಗಾರು ಯೋಗ ಹೇಳ್ಕೊಟ್ಟಿದ್ದೀರಾ? ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ. ಬರೀ ತಗೊಳ್ಳೋದು ಮಾತ್ರ ಜನಗಳು ತೋರಿಸ್ತಾ ಇದ್ದೀರಾ ಹೊರತು ನೀವೇನು ಮಾಡ್ತಿದ್ದೀರಾ? ನೀವು ಜನಗಳಿಗೆ ಉಪಕಾರ ಮಾಡ್ತಿದ್ದೀರಾ. ನೀವು ಎಷ್ಟು 1000 ಜನಕ್ಕೆ, ಎಷ್ಟು ಲಕ್ಷ ಜನಕ್ಕೆ, ಅದೇ ತ್ರಿವೇದ ದಾಸೋಹಿ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸ್ವಾಮೀಜಿಗಳು ಎಷ್ಟು 1000 ಜನ, ಎಷ್ಟು ಲಕ್ಷಾಂತರ ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆ ಥರ ಇದು ಕೆಲಸ ಮಾಡ್ತಾ ಇದ್ದಾರೆ. ನೀವು ಏನೂ ಮಾಡ್ತಾ ಇಲ್ಲ. ಬೇರೆ ಧರ್ಮವನ್ನು ಟೀಕೆ ಮಾಡೋದು ಅಷ್ಟೇ. ನಿಮ್ಮಂಥವ್ರು ನಾವೇನು ಮಾಡಬೇಕು? ಕಾಶ್ಮೀರದಲ್ಲಿ ಇಡಬೇಕಾಗತ್ತೆ, ಇಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬೇಕಾಗತ್ತೆ. ಅದಕ್ಕೂ ದೂರ ನಮಗೆ ಪಾಕಿಸ್ತಾನ ಭಾರತ ನಮ್ಮದೇ ಆಗೋದ್ರಿಂದ ಅದಕ್ಕಿಂತ ದೂರ ಬೆಲೂಚಿಸ್ತಾನಕ್ಕೆ ಕಳಿಸ್ಬೇಕಾಯ್ತು. ಬೆಲೂಚಿಸ್ತಾನಕ್ಕೆ ಇದಕ್ಕೆ ಪೂಜೆ ಮಾಡಿದೆ, ಇದಕ್ಕೆ ಅಭಿಷೇಕ ಮಾಡಿದೆ, ಇದೆಲ್ಲ ಲಿಂಗಾಯತ ಧರ್ಮದವರು. ಮತ್ತೆ ಇನ್ನೇನು ಧರ್ಮ ಇದು? ಶಿವರಾತ್ರಿ ಆದ್ರೆ ಮಾಡೋದು ಕೆಲಸ ನೀವು ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತ ಸ್ಪ್ಲಿಟ್ ಮಾಡಿ ಅವ್ರ ನೆಮ್ಮದಿ ಹಾಳು ಮಾಡುವಂಥದ್ದು ಇದು ನಿಮ್ಮ ಕೆಲಸ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಈ ಭಾರತವನ್ನು ಹಾಳು ಮಾಡ್ತಾ ಇದ್ದೀವಿ, ಹೊಡಿತಿದ್ದೀವಿ ಲಿಂಗಾಯತರು ಅಂತ ನೀವು ಅನ್ನೋದಾದ್ರೆ ಎಲ್ಲರೂ ಸೇರಿ ಶಂಕರಾಚಾರ್ಯರನ್ನೇ ಜಗದ್ಗುರು ಅಂತ ಒಪ್ಪಿಕೊಂಡು ಬಿಡೋಣ. ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದನ್ನು ಹಿಂದೂ ದೇಶದಲ್ಲಿ ಪರಿಪಾಲನೆ ಮಾಡೋಣ. ವೀಕ್ಷಕರೇ, ಈಗ ಕೇಳಿದ್ರಲ್ಲ, ಈ ನಿಜಗುಣಾನಂದ ಸ್ವಾಮೀಜಿ ಹಿಂದೂ ಧರ್ಮಗಳ ಬಗ್ಗೆ ಹಾಗೂ ಬ್ರಾಹ್ಮಣರ ಬಗ್ಗೆ ಎಷ್ಟು ರೀತಿಯಾಗಿ, ಯಾವ ರೀತಿಯಾಗಿ ಅವಹೇಳನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಆಂಕರ್ ಕೂಡ ಇಂಟ್ರೂ ಮಾಡಿ ಬಹಳಷ್ಟು ಕೆದಕಿ ಕೇಳ್ತಾ ಇದ್ದಾರೆ. ಅದರಲ್ಲಿ ಬ್ರಾಹ್ಮಣರ ಬಗ್ಗೆ ಜಾಸ್ತಿ ಅವಹೇಳನ ಮಾಡೋದೇ ಅಷ್ಟೇ ಹೊರತು ಬೇರೆ ವಿಷಯಗಳೇ ಇಲ್ಲ. ಬ್ರಾಹ್ಮಣರೇ ಅಂದರೆ ಹಿಂದೂ ಧರ್ಮ ಅನ್ನೋದಿಲ್ಲ, ಬೇರೆ ಧರ್ಮ ಅನ್ನೋದಿಲ್ಲ. ವೀರಶೈವರ ಧರ್ಮ ಬೇರೆ, ಲಿಂಗಾಯತ ಧರ್ಮ ಬೇರೆ. ಯಾರಕ್ಕೆ ಇದು ಈ ಥರ ಒಂದು ಜಾತಿಗಳ ವಿಷಮತಗಳನ್ನು ಬಿತ್ತುತ್ತಾ ಇದ್ದಾರೆ. ಇಂಥವ್ರನ್ನ ನಾವು ಏನನ್ಬೇಕು? ಟೆರರಿಸ್ಟ್ಗಳ ಅಥವಾ ಭಾರತದಲ್ಲಿರುವ ಕಾಶ್ಮೀರಿ ಟೆರರಿಸ್ಟ್ಗಳಿಂದ ಏನಾದ್ರು ಇವರು ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರ? ಎಷ್ಟು ನೋಡಿ ಮಾತಾಡ್ತಾರೆ. ಇಸ್ಲಾಂ ಮತಾಂಧರು, ಜಮಾತೆ ಇಸ್ಲಾಮಿಯರು, ಶಾಂತಿ ದೂತರು, ಎಷ್ಟರ ಮಟ್ಟಿಗೆ ಶಾಂತಿ ನೋಡಿ. ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ? ಕಾಶ್ಮೀರದಲ್ಲಿ ಮಾನವಮ, ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ನಾವೇ ಇರುವಂಗಿಲ್ಲ. ಈ ಅಪ್ಪ ಇರಬೇಕು. ಆತ್ಮೀಯರೇ, ಬ್ರಾಹ್ಮಣ ಧರ್ಮ ಶ್ರೇಷ್ಠವಾದುದು ಅಂತ ಪ್ರತಿಯೊಬ್ಬರು, ಎಲ್ಲ ಜನಾಂಗದವರು ಒಪ್ಕೊಂಡಿದ್ದಾರೆ. ಇದನ್ನು ಏನಾರು ಮಾಡಿ ತುಳಿಬೇಕು ಅಂತ, ಇವ್ರನ್ನ ತುಳಿಬೇಕು ಅಂತ ಅಥವಾ ಇವ್ರನ್ನ ನಾಶ ಮಾಡಬೇಕು ಅಂತ ಬೇರೆ ಬೇರೆ ಅನ್ಯ ಕೋಮಿನವರು ಅಥವಾ ಅನ್ಯ ಧರ್ಮದವರು, ಕೆಲವು ಈ ಸನ್ಯಾಸಿಗಳು, ಯಾರೋ ಕಳ್ಳ ಸನ್ಯಾಸಿಗಳು ಅಂತಾರಲ್ಲ, ಇವರೆಲ್ಲ ನಮ್ಮನ್ನು ಬ್ರಾಹ್ಮಣರನ್ನು ಪುರೋಹಿತಶಾಹಿಗಳನ್ನು ತುಳಿಯೋಕ್ಕೋಸ್ಕರವಾಗಿ ಇಲ್ಲ ಸಲ್ಲದ ಒಂದು ಭೂತಗಳನ್ನು ತಲೆಗೆ ತುಂಬಿ ಅವ್ರಿಗೆ ಕುಂಕುಮ ಹಾಕಬೇಡ ಅಂತ ಹೇಳೋದು, ದೀಪ ಹಚ್ಚಬೇಡ ಅಂತ ಹೇಳೋದು, ದೀಪಕ್ಕೆ ದೀಪ ಹಾಕಬೇಡ ಅಂತ ಹೇಳೋದು, ಈ ರೀತಿಯ ಒಂದು ಕೆಟ್ಟ ಕಲ್ಪನೆ. ಅಂದರೆ ಅದೊಂದೇ ಅಲ್ಲ, ತಾವು ದೀಪಾವಳಿ ಹಬ್ಬ ಬಂದರೆ ಈ ಒಂದು ದೀಪಾವಳಿ ಆಚರಣೆ ಮಾಡಿ ಪಟಾಕಿ ಹೇಳ್ತೀವಿ, ಗಣಪತಿ ದೇವರಲ್ಲ ಅಂತ ಹೇಳೋದು, ಕೃಷ್ಣರಲ್ಲ ದೇವರಲ್ಲ ಅಂತ ಹೇಳೋದು, ಲಿಂಗ ದೇವರಲ್ಲ ಅಂತ ಹೇಳೋದು, ಈ ರೀತಿಯ ಒಂದು ಪ್ರತಿಪಾದನೆಯನ್ನು ಮಾಡ್ಕೊತಾ ಹುಚ್ಚು ಪ್ರತಿಪಾದನೆ ಜನಗಳಿಗೆ ತಲೆ ತುಂಬ್ತಾ ಹಾಳು ಮಾಡ್ತಾ ಬಂದಿದ್ದಾರೆ. ಅದು ಒಂದು ವರ್ಗದ ಜನರು, ಅಂದರೆ ಒಂದು ಜನರು ಅಂದರೆ ಒಂದು ಧರ್ಮದ ಜನರು ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡೋದು ಕಾನೂನು ರೀತಿಯಾಗಿ ತುಂಬ ಕೆಟ್ಟದಾಗಿರ್ತದೆ. ಅವರಿಗೆ ಶಿಕ್ಷೆ ಕೂಡ ಆಗುತ್ತದೆ. ಈ ರೀತಿ ಅವಮಾನ ಮಾಡಿದ್ದಾಗಲಿ, ಅಪಮಾನಿಸಿದ್ದೇ ಆಗಲಿ, ಅಪನಿಂದನೆ ಮಾಡಿದರೆ ಯಾರಿಗೂ ಕೂಡ ಈ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಈ ಮಾತನ್ನು ಹೇಳ್ತಾ ಇಲ್ಲಿಗೆ ನಾನು ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.